ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಪುಟ್ ಡೆಬಿಟ್ ಸ್ಪ್ರೆಡ್ ಅಂದರೆ ಏನು, ಪುಟ್ ಡೆಬಿಟ್ ಸ್ಪ್ರೆಡ್ನ ಯಾವಾಗ ಕ್ರಿಯೇಟ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು, ಪುಟ್ ಡೆಬಿಟ್ ಸ್ಪ್ರೆಡಿಗೂ ನೇಕೆಡ್ ಪುಟ್ ಬೈ ಮಾಡೋದಕ್ಕೂ ಇರೋ ವ್ಯತ್ಯಾಸ ಏನು, ಹಾಗೆ ಪುಟ್ ಡೆಬಿಟ್ ಸ್ಪ್ರೆಡಲ್ಲಿ ಡಿಫ್ರೆಂಟ್ ವರ್ಷನ್ ಇದೆ. ಓಕೆ, ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಮೂಮೆಂಟ್ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪುಟ್ ಡೆಬಿಟ್ ಸ್ಪ್ರೆಡ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ರಿಯಲ್ ಟೈಮ್ ಎಕ್ಸಾಂಪಲ್ ತೋರಿಸ್ಬಿಟ್ಟೆ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಹಾಗೆ ಈ ವಿಡಿಯೋದಲ್ಲೂ ನಾನು 2 ರಿಂದ 3 ರಿಯಲ್ ಟೈಮ್ ಎಕ್ಸಾಂಪಲ್ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಈಗ ಪುಟ್ ಡೆಬಿಟ್ ಸ್ಪ್ರೆಡ್ ಅಂದ್ರೇನು, ಇದನ್ನು ಕೆಲವರು ಬೇರ್ ಪುಟ್ ಸ್ಪ್ರೆಡ್ ಅಂತಲೂ ಕರೀತಾರೆ. ಓಕೆ, ಏನು ಅಂತ ನಾವು ತಿಳ್ಕೊಳ್ಳೋಣ. ಈ ಪುಟ್ ಡೆಬಿಟ್ ಸ್ಪ್ರೆಡ್ ಅಂದರೆ ಇದರಲ್ಲಿ 2 ಲೆಗ್ ಇರುತ್ತೆ. 2 ಲೆಗ್ ಅಂದ್ರೇನು, ಒಂದು ಬೈ ಇರುತ್ತೆ, ಒಂದು ಸೆಲ್ ಇರುತ್ತೆ. ನಾವು ಯೂಶ್ವಲಿ ಆಪ್ಷನ್ ಬೈ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬರೀ ಬೈ ಮಾಡ್ತೀವಿ, ಅದರಲ್ಲಿ ಸೆಲ್ ಇರಲ್ಲ. ಓಕೆ, ಈ ಪುಟ್ ಡೆಬಿಟ್ ಸ್ಪ್ರೆಡ್ ಅಥವಾ ಡೆಬಿಟ್ ಸ್ಪ್ರೆಡಲ್ಲಿ 2 ಲೆಗ್ ಇರುತ್ತೆ, ಒಂದು ಬೈ, ಇನ್ನೊಂದು ಸೆಲ್. ಓಕೆ, ಇಲ್ಲಿ ನೋಡ್ಬೋದು ಪೇ ಆಫ್ ಡಯಾಗ್ರಾಮ್ ಈ ಥರ ಕಾಣುತ್ತೆ. ಇಲ್ಲಿ ನೋಡಿ, ನಾವು ಹೈಯರ್ ಸ್ಟ್ರೈಕ್ ರೇಟ್ ಇದೆಯಲ್ಲ, ಇಲ್ಲಿ ಈ ಉದಾಹರಣೆಯಲ್ಲಿ 17,600. ಓಕೆ, ಇದು ಹೈಯರ್ ಸ್ಟ್ರೈಕ್ ರೇಟ್ನ ಬೈ ಮಾಡಿದ್ದೀವಿ. ಇದು ಲೋಯರ್ ಸ್ಟ್ರೈಕ್ನ ಅಂದರೆ 17,500ನ ನಾವು ಸೆಲ್ ಮಾಡಿದ್ದೀವಿ. ಓಕೆ, ಈ ಪುಟ್ ಡೆಬಿಟ್ ಸ್ಪ್ರೆಡಲ್ಲಿ ಒಂದು ಬೈ ಲೆಗ್ ಇರುತ್ತೆ, ಒಂದು ಸೆಲ್ ಲೆಗ್ ಇರುತ್ತೆ. ಹಾಗಾಗಿ ಇದನ್ನು ಸ್ಪ್ರೆಡ್ ಅಂತ ಕರೀತಾರೆ. ಓಕೆ, ಡೆಬಿಟ್ ಸ್ಪ್ರೆಡ್ ಅಂದ್ರೇನು, ಓಕೆ, ಇದರಲ್ಲಿ ನಾವು ನಮ್ಮ ಪಾಕೆಟಿಂದ ದುಡ್ಡು ಕೊಡ್ತೀವಿ. ಅಂದರೆ ನಾವು ಹೈಯರ್ ವ್ಯಾಲ್ಯೂ ಸ್ಟ್ರೈಕ್ ಇದೆಯಲ್ಲ, ಅಂದರೆ ಈ ಉದಾಹರಣೆಯಲ್ಲಿ 17,600 ಪುಟ್ ಇದೆಯಲ್ಲ, ಇದು ಎಷ್ಟು, 82 ರೂಪಾಯಿ. ಇದನ್ನು ಬೈ ಮಾಡಿರ್ತೀವಿ. ಅದಕ್ಕಿಂತ ಕಡಿಮೆ ವ್ಯಾಲ್ಯೂದು ಸೆಲ್ ಮಾಡಿರ್ತೀವಿ. ಸೆಲ್ ಮಾಡಿರೋದು ಎಷ್ಟು, 44 ರೂಪಾಯಿ. ಅಂದರೆ ಅಪ್ರಾಕ್ಸಿಮೇಟ್ಲಿ 38 ರಿಂದ 40 ರೂಪಾಯಿ ನಮ್ಮ ಪಾಕೆಟಿಂದ ಕೊಟ್ಟಿರ್ತೀವಿ. ಹಾಗಾಗಿ ಡೆಬಿಟ್ ಆಗಿರುತ್ತೆ, ಅಂದರೆ ನಮ್ಮ ಅಕೌಂಟಿಂದ ಅಷ್ಟು ಅಮೌಂಟು ಡೆಬಿಟ್ ಆಗಿರುತ್ತೆ. ಹಾಗಾಗಿ ಡೆಬಿಟ್ ಸ್ಪ್ರೆಡ್ ಅಂತ ಕರೀತಾರೆ. ಈಗ ನಾವು ಪುಟ್ ಡೆಬಿಟ್ ಸ್ಪ್ರೆಡ್ನ ಯಾವಾಗ ಕ್ರಿಯೇಟ್ ಮಾಡಬೇಕು, ಓಕೆ, ನಮಗೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದಾಗ ನಾವು ಪುಟ್ ಡೆಬಿಟ್ ಸ್ಪ್ರೆಡ್ನ ಕ್ರಿಯೇಟ್ ಮಾಡ್ಬೋದು. ಆದರೆ ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, ಓಕೆ, ನನಗೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇತ್ತು ಅಂದರೆ ನಾನು ಆಪ್ಷನ್ ಬೈಯರ್ ಆದರೆ ಏನು ಮಾಡ್ತೀನಿ, ಡೈರೆಕ್ಟಾಗಿ ಆಪ್ಷನ್ನೇ ಬೈ ಮಾಡ್ಬೋದಲ್ಲ, ಇದನ್ನು ಡೆಬಿಟ್ ಸ್ಪ್ರೆಡ್ ಕ್ರಿಯೇಟ್ ಮಾಡೋದು ಯಾಕೆ ಹೋಗಬೇಕು ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಓಕೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಈಗ ಡೈರೆಕ್ಟಾಗಿ ನಾವು ಒಂದು ಪುಟ್ ಆಪ್ಷನ್ನ ಬೈ ಮಾಡೋಣ. ನಮ್ಮ ಅಸಂಪ್ಷನ್ ಇದೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ. ಸೊ ಈಗ ನಾವೊಂದು ಪುಟ್ ಆಪ್ಷನ್ನ ಬೈ ಮಾಡೋಣ. ಅದಾದ ನಂತರ ಅದನ್ನು ಡೆಬಿಟ್ ಸ್ಪ್ರೆಡ್ಗೆ ಕನ್ವರ್ಟ್ ಮಾಡೋಣ. ಆಗ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ ನನಗೆ ಗೊತ್ತಾಗುತ್ತೆ. ಓಕೆ, ಈಗ ನಾವೊಂದು ಪುಟ್ ಆಪ್ಷನ್ನ ಬೈ ಮಾಡೋಣ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು 17,600 ಪುಟ್ಟನ್ನ ಬೈ ಮಾಡಿದ್ದೀವಿ. ಓಕೆ, ಈ 17,600 ಪುಟ್ ಏನಕ್ಕೆ ಬೈ ಮಾಡಿದ್ದೀವಿ ಅಂದರೆ ಅಟ್ ದ ಮನಿ ಬಂದುಬಿಟ್ಟು ಅಟ್ ದ ಮನಿ ಇರೋದೇ 17,600. ಓಕೆ, ನಿನ್ನೆ ಅಂದರೆ ಏಪ್ರಿಲ್ 6 ಮಾರ್ಕೆಟ್ ಕ್ಲೋಸ್ ಆಗಿದ್ದು ಎಷ್ಟು ಅಂದರೆ 17,599 ರೂಪಾಯಿಗೆ ಕ್ಲೋಸ್ ಆಯಿತು. ಓಕೆ, ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಏಪ್ರಿಲ್ 7. ಓಕೆ, ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಬಂದುಬಿಟ್ಟು 17,599, ಅಂದರೆ 17,600 ಇದೆಯಲ್ಲ, ಇದು ಅಟ್ ದ ಮನಿ ಆಯಿತು. ಓಕೆ, ಇಲ್ಲಿ ನೋಡಿ, ನಾನೊಂದು ಪುಟ್ ಆಪ್ಷನ್ನ ಬೈ ಮಾಡಿದ್ದೀನಿ ವಿತ್ ಅಸಂಪ್ಷನ್ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಅಂತ. ಈಗ ನನಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ, 4,132 ರೂಪಾಯಿ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಓಕೆ, ಯಾವಾಗ ಈ 17,600 ಪುಟ್ಟು ನಾನು ಕೊಂಡ್ಕೊಂಡಿದ್ದೀನಿ, ಮಾರ್ಕೆಟ್ ನಾನು ಎಗನೆಸ್ಟ್ ಹೋದಾಗ. ಮಾರ್ಕೆಟ್ ನಾನು ಎಗನೆಸ್ಟ್ ಹೋಗೋದು ಬೇಡ, ಎಕ್ಸ್ಪೈರಿ 17,600 ಆಯಿತು ಅಂತ ಇಟ್ಕೊಳ್ಳಿ. ಆವಾಗ ನೋಡಿ, ಆವಾಗಲೂ ನನಗೆ 4,000 ಚಿಲ್ಲರೆ ಲಾಸ್ ಆಗುತ್ತೆ. ಓಕೆ, ನನಗೆ ಯಾವಾಗ ಪ್ರಾಫಿಟ್ ಆಗುತ್ತೆ, ಪ್ರಾಫಿಟ್ ಬಂದುಬಿಟ್ಟು 17,517, ಇದಕ್ಕಿಂತ ಕೆಳಗಡೆ ಹೋಗಬೇಕು. ಅಂದರೆ ಈ ಬ್ರೇಕ್ ಇವನ್ ಪಾಯಿಂಟ್ ಇದೆಯಲ್ಲ, ಇದಕ್ಕಿಂತ ಕೆಳಗಡೆ ಹೋದಾಗ ನನಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ಈಗ ಮಾರ್ಕೆಟ್ ಎಷ್ಟಿದೆ, 17,599 ಇದೆ. ಓಕೆ, ಅಂದರೆ ನನಗೆ ಆಲ್ಮೋಸ್ಟ್ 80 to 90 ಪಾಯಿಂಟ್ಸ್ ಕೆಳಗಡೆ ಹೋದರೆ ನನಗೆ ಪ್ರಾಫಿಟ್ ಆಗುತ್ತೆ, ಅದು ಎಕ್ಸ್ಪೈರಿ ಟೈಮಲ್ಲಿ. ಓಕೆ, ಇಲ್ಲ ಅಂದರೆ ಇದಕ್ಕಿಂತ ಎಲ್ಲೇ ಕೆಳಗಡೆ ಎಕ್ಸ್ಪೈರ್ ಆದ್ರೂ ನನಗೆ ಲಾಸ್ ಆಗುತ್ತೆ. ಉದಾಹರಣೆಗೆ ಈಗ 17,600 ಎಕ್ಸ್ಪೈರ್ ಆಯಿತು ಅಂದರೆ ನನಗೆ ಎಂಟೈರ್ 4,000 ಇದೆಯಲ್ಲ, ಇದು ಲಾಸ್ ಆಗುತ್ತೆ. ಓಕೆ, ಇದು ಒಂದಾಯಿತು. ಓಕೆ, ನೀವು ಆಪ್ಷನ್ ಬೈ ಮಾಡಿದಾಗ ಏನು ಮಾಡ್ತೀರಾ, ಒಂದು ಸ್ಟಾಪ್ ಲಾಸ್ ಇಡ್ತೀರಾ. ಉದಾಹರಣೆಗೆ ನಾನು 80 ರೂಪಾಯಿಗೆ ಬೈ ಮಾಡಿದ್ದೀನಿ ಅಂದ್ಕೊಳ್ಳಿ, ಇದು 82 ರೂಪಾಯಿ ಇದೆ, 80 ರೂಪಾಯಿಗೆ ಬೈ ಮಾಡಿದ್ದೀನಿ ಅಂದ್ಕೊಳ್ಳಿ. ಸ್ಟಾಪ್ ಲಾಸ್ ಬಂದುಬಿಟ್ಟು 60 ರೂಪಾಯಲ್ಲಿ ಇಟ್ಟು ಅಂದ್ಕೊಳ್ಳಿ. ಏನಾಗುತ್ತೆ, ಮಾರ್ಕೆಟು ಈ ಸ್ಟಾಪ್ ಲಾಸ್ನ ಹಿಟ್ ಮಾಡಿಬಿಡುತ್ತೆ. ಈ ಮೋಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಅದಾದಮೇಲೆ ನೀವು ಅಂದ್ಕೊಂಡಿರೋ ಥರನೇ ಮಾರ್ಕೆಟ್ ಆಗುತ್ತೆ. ಓಕೆ, ಇದು 2ನೇ ಪ್ರಾಬ್ಲಮ್. ಈಗ 3ನೇ ಪ್ರಾಬ್ಲಮ್, ಇದರಲ್ಲಿ 3ನೇ ಪ್ರಾಬ್ಲಮ್ ಏನಂದರೆ ತೀಟಾ ಡಿಕೆ. ತೀಟಾ ಡಿಕೆ ಅಂದರೆ ಈಗ ಮಾರ್ಕೆಟು ನೀವು ಅಂದ್ಕೊಂಡಿರೋ ಥರ ಫಾಸ್ಟಾಗಿ ಮೂವ್ ಆಗಲಿಲ್ಲ ಅಂದರೂ, ಮೂವ್ ಆದರೂ ಕೂಡ ಪ್ರತಿದಿನ ಆಪ್ಷನ್ ಬೈಯರ್ಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಅದೇನೆಂದರೆ ತೀಟಾ ವ್ಯಾಲ್ಯೂ, ಆಪ್ಷನ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಟೈಮ್ ಡಿಕೆ. ಓಕೆ, ಈ 3 ಪ್ರಾಬ್ಲಮ್ ಇರುತ್ತೆ. ಉದಾಹರಣೆಗೆ ಇದರದ್ದು ತೀಟಾ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ತೀಟಾ ವ್ಯಾಲ್ಯೂ ಬಂದುಬಿಟ್ಟು 355 ರೂಪಾಯಿ ಇದೆ. ಅಂದರೆ ಪ್ರತಿದಿನವೂ ಈ ಆಪ್ಷನ್ ಇದೆಯಲ್ಲ, ಇದು 355 ರೂಪಾಯಿ ಕಳ್ಕೊಳುತ್ತೆ. ಹಾಗೆ ಇದು ಎಕ್ಸ್ಪೈರಿಗೆ ಹತ್ರ ಹೋದಾಗೆಲ್ಲ, ಉದಾಹರಣೆಗೆ ಇದು ನಾವು ತೊಗೊಂಡಿರೋದು 13 ಏಪ್ರಿಲ್. ಓಕೆ,
ಈ ಎಕ್ಸ್ಪೈರಿಗೆ ಹತ್ರ ಹೋದಾಗೆಲ್ಲ ಈ ತೀಟಾ ವ್ಯಾಲ್ಯೂ ಇದೆಯಲ್ಲ ಇದು ಜಾಸ್ತಿ ಆಗುತ್ತೆ. ಈಗ 355 ಇರೋದು ಒಂದು ದಿನ ಆದಮೇಲೆ 500 ರೂಪಾಯಿ ಆಗ್ಬೋದು. ಓಕೆ, ಆಮೇಲೆ 700 ರೂಪಾಯಿ ಆಗ್ಬೋದು. ಓಕೆ, ಆ್ಯಸ್ ವಿ ಗೋ ನಿಯರ್ ಟು ದ ಎಕ್ಸ್ಪೈರಿ ತೀಟಾ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಈ 3 ಪ್ರಾಬ್ಲಮ್ ಇದೆ. ಓಕೆ, ಫಸ್ಟ್ನೇ ಬಂದುಬಿಟ್ಟು ದಿಸ್ ಇಸ್ ಮೈ ಮ್ಯಾಕ್ಸಿಮಮ್ ಲಾಸ್. ನಂಗೆ ಪ್ರಾಫಿಟ್ ಆಗಬೇಕು ಅಂದರೆ 17,517 ಕ್ರಾಸ್ ಆದರೆ ಮಾತ್ರ ಪ್ರಾಫಿಟ್ ಆಗುತ್ತೆ. ಹಾಗೆ ತೀಟಾ ಡಿಕೆ ಆಗ್ತಾಯಿದೆ. ಓಕೆ, ಇನ್ನೊಂದು ಹ್ಯೂಜ್ ಪ್ರಾಬ್ಲಮ್ ಅಂದರೆ ನಾವು ಆಪ್ಷನ್ ಬೈ ಮಾಡಿದಾಗ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ, ನಾವು ಅಂದ್ಕೊಂಡಾಗುತ್ತೆ. ಓಕೆ, ಈ 3ರಿಂದ 4 ಪ್ರಾಬ್ಲಮ್ಗಳು ಆಪ್ಷನ್ ಬೈಯರ್ ಫೇಸ್ ಮಾಡ್ತಾರೆ. ಓಕೆ, ಈಗ ನಾನು ಪುಟ್ಟನ್ನ ಬೈ ಮಾಡೋ ಬದಲು ನಾನು ಡೆಬಿಟ್ ಸ್ಪ್ರೆಡಿಗೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ ಅದನ್ನು ನೋಡೋಣ. ಇಲ್ಲಿ ನೋಡಿ, ನಾವು 17,600 ಪುಟ್ಟನ್ನ ಬೈ ಮಾಡಿದ್ವಲ್ಲ, ಈಗ ನಾವು ಅದನ್ನು ಡೆಬಿಟ್ ಸ್ಪ್ರೆಡಿಗೆ ಕನ್ವರ್ಟ್ ಮಾಡಿದ್ದೀವಿ. ಡೆಬಿಟ್ ಸ್ಪ್ರೆಡಿಗೆ ಕನ್ವರ್ಟ್ ಮಾಡೋದಕ್ಕೆ ಏನು ಮಾಡಿದ್ದೀವಿ ಅಂದರೆ 17,500 ಪುಟ್ಟನ್ನ ಸೆಲ್ ಮಾಡಿದ್ದೀವಿ. ಓಕೆ, ಈಗ ಇದು ಡೆಬಿಟ್ ಸ್ಪ್ರೆಡ್ ಆಯಿತು. ಪೇ ಆಫ್ ಡಯಾಗ್ರಾಮ್ ಈ ಥರ ಕಾಣುತ್ತೆ. ಓಕೆ, ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ. ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 1,895 ರೂಪಾಯಿ ಇದೆ. ಪ್ರೀವಿಯಸ್ ನಾವು ಇದನ್ನು ನೇಕೆಡಾಗಿ ಬೈ ಮಾಡಿದ್ವಲ್ಲ 17,600, ಅದರಲ್ಲಿ ಎಷ್ಟಿತ್ತು 4,000 ಚಿಲ್ಲರೆ ಇತ್ತು. ಓಕೆ, ಹಾಗೆ ಇಲ್ಲಿ ನೋಡಿ ಬ್ರೇಕ್ ಈವನ್ ಪಾಯಿಂಟ್ ಎಲ್ಲಿದೆ 17,562. ಅಂದರೆ ಈಗ ಮಾರ್ಕೆಟ್ 17,599 ಇದೆ. ಅಂದರೆ ನನಗೆ 37 ಪಾಯಿಂಟ್ ಮೂಮೆಂಟ್ ಅಷ್ಟೇ ಬೇಕಿರೋದು. 37 ಪಾಯಿಂಟ್ ಮೂಮೆಂಟ್ ಸಿಕ್ಕರೆ ಸಾಕು, ನಾನು ಈ ಪ್ರಾಫಿಟ್ ಝೋನ್ಗೆ ಬರ್ತೀನಿ. ಓಕೆ, ಇದು ಬರೀ ನೆಗೆಡ್ ಬೈ ಮಾಡಿದಾಗ ನನಗೆ ಪ್ರಾಫಿಟ್ ಯಾವಾಗ ಆಗ್ತಾಯಿತ್ತು ಎಕ್ಸ್ಪೈರಿನಲ್ಲಿ. ಎಕ್ಸ್ಪೈರಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಅಲ್ಲಿ ಏನಿತ್ತು ಆಲ್ಮೋಸ್ಟ್ 80 to 90 ಪಾಯಿಂಟ್ಸ್ ಕೆಳಗಡೆ ಬಂದಾಗ ಮಾತ್ರ ನನಗೆ ಪ್ರಾಫಿಟ್ ಆಗ್ತಾಯಿತ್ತು ನೆಕೆಡ್ ಬೈ ಮಾಡಿದಾಗ. ಇಲ್ಲಿ ನನಗೆ ಜಸ್ಟ್ 37 ಪಾಯಿಂಟ್ಸ್ ಬೇಕು. ಓಕೆ, 2 ಆಯಿತು. ಹಾಗೆ 3ನೇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಲೈಕ್ ಅಲ್ಲೇನಾಗ್ತಾಯಿತ್ತು, ನಾವು ನೇಕೆಡ್ ಬೈ ಮಾಡಿದಾಗ ಏನು ಮಾಡ್ತೀವಿ, ಸ್ಟಾಪ್ ಲಾಸ್ ಇಡ್ತೀವಿ. ಯೂಶ್ವಲಿ ಸ್ಟಾಪ್ ಲಾಸ್ ಇಡಲೇಬೇಕಾಗುತ್ತೆ ಬರೀ ನೇಕೆಡ್ ಬೈ ಮಾಡಿದಾಗ. ಮೋಸ್ಟ್ ಆಫ್ ದ ಟೈಮ್ ಸ್ಟಾಪ್ ಲಾಸ್ ಹಿಟ್ ಆಗ್ತಾಯಿತ್ತು. ಅದಾದಮೇಲೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಆದರೆ ಈಗ ನಾನು ಡೆಬಿಟ್ ಸ್ಪ್ರೆಡ್ ಮಾಡಿರ್ತೀವಲ್ಲ, ಈ ಡೆಬಿಟ್ ಸ್ಪ್ರೆಡಲ್ಲಿ ಸ್ಟಾಪ್ ಲಾಸ್ ಇಡೋದು ಬೇಕಿಲ್ಲ. ಅಟ್ಲೀಸ್ಟ್ ನಾನು ಟ್ರೇಡ್ ಮಾಡಬೇಕಾದ್ರೆ ನಾನು ಡೆಬಿಟ್ ಸ್ಪ್ರೆಡ್ ಮಾಡಿದರೆ ಸ್ಟಾಪ್ ಲಾಸ್ ಇಡಲ್ಲ. ಏನಕ್ಕೆ ಅಂದರೆ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ನಂಗೆ ಲಾಸ್ ಎಷ್ಟಾಗ್ತದೆ 1,800 ರುಪೀಸ್. ಓಕೆ, ಸೊ ನಾನು ಡೆಬಿಟ್ ಸ್ಪ್ರೆಡ್ ಮಾಡಿದಾಗ ಈ ಮ್ಯಾಕ್ಸಿಮಮ್ ಲಾಸ್ ತೊಗೊಳೋದಕ್ಕೂ ನಾನು ರೆಡಿ ಇರ್ತೀನಿ. ಏನಕ್ಕೆ ಅಂದರೆ ನಂಗೆ ಟೈಮ್ ಇರುತ್ತೆ, 5 ಡೇಸ್ ಇರುತ್ತೆ. ಓಕೆ, ವೀಕ್ಲಿನಲ್ಲಿ ನನಗೆ ಜಸ್ಟ್ ಮೂಮೆಂಟ್ಸ್ ಬೇಕಾಗಿರೋದು ಎಷ್ಟು 30ರಿಂದ 40 ಪಾಯಿಂಟ್ ಕೆಳಗಡೆ ಹೋದರೆ ಸಾಕು. ಓಕೆ, ಇನ್ 5 ಡೇಸ್ ನನಗೆ ಪ್ರಾಫಿಟ್ ಝೋನಿಗೆ ಬಂದುಬಿಡ್ತೀನಿ. ಸೊ ಹಾಗಾಗಿ ನೀವು ಡೆಬಿಟ್ ಸ್ಪ್ರೆಡ್ ಮಾಡಿದ್ರೆ ಸ್ಟಾಪ್ ಲಾಸ್ ಇಡೋ ಅವಶ್ಯಕತೆ ಇರಲ್ಲ. ಈಗ 4th ಪಾಯಿಂಟ್ ತೀಟಾ ಡಿಕೆ ಇತ್ತು. ತೀಟಾ ಡಿಕೆ ಎಷ್ಟಿತ್ತು, ಇಲ್ಲಿ 17,600 ಪುಟ್ಟನ್ನು ನಾವು ಬೈ ಮಾಡಿದ್ವಲ್ಲ, ಅಲ್ಲಿ 355 ಅಪ್ರಾಕ್ಸಿಮೇಟ್ಲಿ ಇದ್ದಾಗಿತ್ತು. ಓಕೆ, ಇಲ್ಲಿ ನೋಡಿ ಇದರಲ್ಲಿ ಎಷ್ಟಿದೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 33 ರೂಪಾಯಿ ಡಿಕೆ ಇದೆ. ಓಕೆ, ಅಲ್ಲಿ 355 ರೂಪಾಯಿ ಡಿಕೆ ಆಗ್ತಾಯಿತ್ತು, ಇಲ್ಲಿ ಬರೀ 33 ರೂಪಾಯಿ ಡಿಕೆ ಆಗ್ತಾಯಿದೆ. ಓಕೆ, ಸೊ ಡೆಬಿಟ್ ಸ್ಪ್ರೆಡ್ ಮಾಡಿದರೆ ನಮಗೆ ಈ ಎಲ್ಲ ಅಡ್ವಾಂಟೇಜ್ ಸಿಗುತ್ತೆ. ಓಕೆ, ಇದರಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆಯಲ್ಲ, ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಲಿಮಿಟೆಡ್ ಇರುತ್ತೆ. ಇಲ್ಲಿ ನೋಡ್ಬೋದು ಈ ಟ್ರೇಡಲ್ಲಿ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 3,000 ಚಿಲ್ಲರೆ ಅಷ್ಟೇ. ಓಕೆ, ನಾನು ಡೆಬಿಟ್ ಸ್ಪ್ರೆಡ್ ಮಾಡಿಲ್ಲ ಅಂದರೆ ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಇಟ್ ಕ್ಯಾನ್ ಬಿ ಅನ್ಲಿಮಿಟೆಡ್. ಓಕೆ, ಥಿಯರಾಟಿಕಲಿ ಇಟ್ಸ್ ಅನ್ಲಿಮಿಟೆಡ್. ಯೂಶ್ವಲಿ ನಿಮಗೂ ಗೊತ್ತು ಅನ್ಲಿಮಿಟೆಡ್ ಪ್ರಾಫಿಟ್ ಅನ್ನೋದು ಇಲ್ವೂ ಇಲ್ಲ. ಓಕೆ, ಈಗ ನಮಗೆ ನೆಕೆಡ್ ಪುಟ್ ಆಪ್ಷನ್ನ ಬೈ ಮಾಡೋದಕ್ಕೂ ಪುಟ್ ಡೆಬಿಟ್ ಸ್ಪ್ರೆಡ್ ಮಾಡೋದಕ್ಕೂ ಇರೋ ವ್ಯತ್ಯಾಸ ಗೊತ್ತಾಯಿತು. ಓಕೆ, ನಾವು ಇದನ್ನ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳೋದಕ್ಕೆ ನಾವೊಂದು ಚಾರ್ಟಲ್ಲಿ ನೋಡೋಣ ವ್ಯತ್ಯಾಸ ಏನೇನಿತ್ತು ಅಂತ. ಓಕೆ, ಇಲ್ಲಿ ನೋಡಿ ಇದು ಬಂದುಬಿಟ್ಟು ನೆಕೆಡ್ ಪುಟ್ ಮತ್ತು ಪುಟ್ ಡೆಬಿಟ್ ಸ್ಪ್ರೆಡ್ಗೂ ಇರೋ ವ್ಯತ್ಯಾಸನ ನಾವು ಅಲ್ಲಿ ನೋಡಿದ್ವಲ್ಲ, ಇಲ್ಲಿ ನಾನು ಟೇಬಲಲ್ಲಿ ಹಾಕಿದ್ದೀನಿ ಯಾಕೆಂದರೆ ನಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಓಕೆ, ಇಲ್ಲಿ ನೋಡಿ ನಾವು 17,600 ಪುಟ್ನ ಬೈ ಮಾಡಿದ್ವಿ, ನಾಲ್ಕು ಇರ್ಬೋದು ನೋಡಿ. ಇದರಲ್ಲಿ ಮ್ಯಾಕ್ಸಿಮಮ್ ಪುಟ್ ಬೈಯಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 4,000 ಚಿಲ್ಲರೆ, 4,132. ಓಕೆ, ಅದನ್ನೇ ನೀವು ಪುಟ್ ಡೆಬಿಟ್ ಸ್ಪ್ರೆಡ್ ಮಾಡಿದರೆ ಎಷ್ಟು ಮ್ಯಾಕ್ಸಿಮಮ್ ಲಾಸು 1,895. ಓಕೆ, ಹಾಗೆ ಬ್ರೇಕ್ ಈವನ್ ಪಾಯಿಂಟ್ ಅಂದರೆ ನನಗೆ ಯಾವ ಪಾಯಿಂಟಿಂದ ನನಗೆ ಪ್ರಾಫಿಟ್ ಆಗುತ್ತೆ ಅಂತ ಎಕ್ಸ್ಪೈರಿ ಟೈಮಲ್ಲಿ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ಪುಟ್ ಏನಾದ್ರು ಬೈ ಮಾಡಿದರೆ ಈಗ ನಿಮಗೆ 82 ಪಾಯಿಂಟ್ ಕೆಳಗಡೆ ಹೋಗಬೇಕು ಮಾರ್ಕೆಟ್, ಆಗ ನಿಮಗೆ ಪ್ರಾಫಿಟ್ ಆಗುತ್ತೆ. ಅದು ಬಂದುಬಿಟ್ಟು 17,517. ಅಂದರೆ 82 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಹೋದಾಗ ನಿಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ಅದೇ ಪುಟ್ ಡೆಬಿಟ್ ಸ್ಪ್ರೆಡ್ ಮಾಡಿದರೆ ಇಲ್ಲಿ ಬೇಕಾಗಿರೋದು ನೋಡಿ 17,567. ಅಂದರೆ ನಿಮಗೆ 37 ಪಾಯಿಂಟ್ ಹೋಗ್ತಿದ್ದಾಗೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ತೀಟಾ ಡಿಕೆ ಇದೆಯಲ್ಲ, ಇದು ಪುಟ್ನ ನೆಕೆಡ ಬೈ ಮಾಡಿದ್ರೆ ನಮ್ಮ ಎಕ್ಸಾಂಪಲಲ್ಲಿ 355 ರೂಪಾಯಿ ಎವ್ರಿ ಡೇ ಡಿಕೆ ಆಗ್ತಾಯಿತ್ತು. ಓಕೆ, ಅದನ್ನು ನಾವು ಡೆಬಿಟ್ ಸ್ಪ್ರೆಡಿಗೆ ಕನ್ವರ್ಟ್ ಮಾಡಿದ ಮೇಲೆ ಎಷ್ಟಾಯಿತು, ಬರೀ 33 ರೂಪಾಯಿ ಡಿಕೆ ಆಗ್ತಾಯಿದೆ. ಓಕೆ, 4ನೇದು ಸ್ಟಾಪ್ ಲಾಸ್. ಈ ಸ್ಟಾಪ್ ಲಾಸ್ ಏನಿದೆ ನೋಡಿ, ನಾವು ಪುಟ್ ಬೈ ಮಾಡಿದಾಗ ಏನಾಗ್ತೀವಿ, ಇದಕ್ಕೊಂದು ಅಪ್ರಾಕ್ಸಿಮೇಟ್ಲಿ ಯಾವುದೋ ಒಂದು 20% 30% ಡಿಪೆಂಡ್ಸ್ ಒಂದು ಸ್ಟಾಪ್ ಲಾಸ್ನ ಇಡಬೇಕಾಗುತ್ತೆ. ಓಕೆ, ಈ ಸ್ಟಾಪ್ ಲಾಸ್ ಮೋಸ್ಟ್ ಆಫ್ ದ ಟೈಮ್ ಹಿಟ್ಟು ಆಗುತ್ತೆ.
ಆದರೆ ನೀವು ಪುಟ್ ಡೆಬಿಟ್ ಸ್ಪ್ರೆಡ್ ಕ್ರಿಯೇಟ್ ಮಾಡಿದರೆ ಇಲ್ಲಿ ಸ್ಟಾಪ್ ಲಾಸ್ ಇಡೋ ಅವಶ್ಯಕತೆ ಇರಲ್ಲ. ಓಕೆ, ಏನಕ್ಕೆ ಅಂದರೆ ನಿಮಗೆ ಟೈಮ್ ಇರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಇದೆಯಲ್ಲ ಅದು ಕಡಿಮೆ ಇರುತ್ತೆ. ಹಾಗಾಗಿ ನಾವಿಲ್ಲಿ ಸ್ಟಾಪ್ ಲಾಸ್ ಇಡೋ ಅವಶ್ಯಕತೆ ಇರಲ್ಲ. ಮಾರ್ಕೆಟ್ ಸ್ವಲ್ಪ ವಾಲಟೈಲ್ ಆದ್ರೂ ನಾವು ಹ್ಯಾಂಡ್ಲ್ ಮಾಡ್ಬೋದು. ಓಕೆ, ಪ್ರಾಫಿಟ್ ಈ ಪುಟ್ ಬೈ ಮಾಡಿದರೆ, ನೇಕೆಡ್ ಪುಟ್ ಬೈ ಮಾಡಿದರೆ ನೋಡಿ ಪ್ರಾಫಿಟ್ ಬಂದುಬಿಟ್ಟು ಅನ್ಲಿಮಿಟೆಡ್ ಇರುತ್ತೆ, ಅಂದರೆ ಪ್ರಾಫಿಟ್ ಎಷ್ಟು ಬೇಕಾದ್ರೂ ಆಗ್ಬೋದು. ಓಕೆ, ಪುಟ್ ಡೆಬಿಟ್ ಸ್ಪ್ರೆಡಲ್ಲಿ ಏನಾಗುತ್ತೆ, ಪ್ರಾಫಿಟ್ ಬಂದುಬಿಟ್ಟು ಲಿಮಿಟೆಡ್ ಇರುತ್ತೆ. ಓಕೆ, ಇದು ನೇಕೆಡ್ ಪುಟ್ ಬೈ ಮಾಡೋದಕ್ಕೂ ಹಾಗೆ ಪುಟ್ ಡೆಬಿಟ್ ಸ್ಪ್ರೆಡ್ಗೂ ಇರೋ ವ್ಯತ್ಯಾಸ. ಈಗ ನಾವು ಡಿಫ್ರೆಂಟ್ ವರ್ಷನ್ ಆಫ್ ಪುಟ್ ಡೆಬಿಟ್ ಸ್ಪ್ರೆಡ್ನ ನೋಡೋಣ. ಡಿಫ್ರೆಂಟ್ ವರ್ಷನ್ ಅಂದ್ರೇನು, ಈಗ ಮಾರ್ಕೆಟ್ ಮೂಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಹೋಗುತ್ತೋ ಇಲ್ಲ ಜಾಸ್ತಿ ಕೆಳಗಡೆ ಹೋಗುತ್ತೋ ಇಲ್ಲ ಮಾರ್ಕೆಟ್ ಅಲ್ಲೇ ರೇಂಜ್ ಬೌಂಡ್ ಆಗಿರುತ್ತೋ, ಡಿಪೆಂಡಿಂಗ್ ಅಪಾನ್ ದಿಸ್ ನಾವು ಪುಟ್ ಡೆಬಿಟ್ ಸ್ಪ್ರೆಡ್ನ ಆರ್ಡರ್ ಮಾಡ್ಬೋದು. ಓಕೆ, ಈಗ ಇದು ಮೊದಲನೇ ಉದಾಹರಣೆಯಲ್ಲಿ ನನಗೆ ಒಂದು ಅಸಂಪ್ಷನ್ ಇದೆ. ಮಾರ್ಕೆಟ್ ಏನಂದರೆ ಒಂದು 50ರಿಂದ 100 ಪಾಯಿಂಟ್ ಕೆಳಗಡೆ ಹೋಗ್ಬೋದು. ಅದು ಯಾವಾಗ, ನೆಕ್ಸ್ಟ್ 5 ಡೇಸಲ್ಲಿ. ವೀಕ್ಲಿ ನಾನು ಎಕ್ಸ್ಪೈರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು 5 ಡೇಸಲ್ಲಿ ನನಗೆ 50ರಿಂದ 100 ಪಾಯಿಂಟ್, ಅದಕ್ಕಿಂತ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆ ಥರ ಅಸಂಪ್ಷನ್ ಇದ್ದರೆ ಏನು ಮಾಡಿ ಅಂದರೆ, ಅಟ್ ದ ಮನಿ, ಈ ಉದಾಹರಣೆಯಲ್ಲಿ 17,600 ಇದೆಯಲ್ಲ, ಇದು ಅಟ್ ದ ಮನಿ. ಓಕೆ, ಈ ಅಟ್ ದ ಮನಿ ಆಪ್ಷನ್ನ ಬೈ ಮಾಡಿ, ಪುಟ್ ಆಪ್ಷನ್ನ ಬೈ ಮಾಡಿ, ಅದಕ್ಕಿಂತ 100 ಪಾಯಿಂಟ್ ದೂರ ಅಂದರೆ 17,500 ಈ ಪುಟ್ಟನ್ನ ಸೆಲ್ ಮಾಡಿ. ಓಕೆ, ಇಲ್ಲಿ ನೋಡಿ ನನಗೆ ಪ್ರಾಫಿಟ್ ಆಗಬೇಕು ಅಂದರೆ ಎಲ್ಲಿ ಬರಬೇಕು, ಮಾರ್ಕೆಟು 17,526 ಬರ್ತಿದ್ದಾಗಿನೇ ನನಗೆ ಪ್ರಾಫಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 37 ಪಾಯಿಂಟ್ಸ್, 37 ಪಾಯಿಂಟ್ ಕೆಳಗಡೆ ಹೋದರೆ ಸಾಕು, ಎಕ್ಸ್ಪೈರಿ ಟೈಮಲ್ಲಿ ನನಗೆ ಪ್ರಾಫಿಟ್ ಝೋನಲ್ಲಿ ಇರ್ತೀನಿ. ಓಕೆ, ಸೊ ಇದು ಫಸ್ಟ್ ವರ್ಷನ್ ಆಯಿತು. ಫಸ್ಟ್ ವರ್ಷನಲ್ಲಿ ಏನು ಅಂದರೆ ಮಾರ್ಕೆಟ್ 50ರಿಂದ 100 ಪಾಯಿಂಟ್ ಕೆಳಗಡೆ ಹೋಗುತ್ತೆ ಅಂದಾಗ ಈ ಥರ ಮಾಡಿ. ಈಗ ಎರಡನೇ ವರ್ಷನ್ ನೋಡೋಣ. ಎರಡನೇ ವರ್ಷನ್ ಅಂದರೆ ಏನು, ಮಾರ್ಕೆಟ್ ಜಾಸ್ತಿ ಕೆಳಗಡೆ ಹೋಗುತ್ತೆ ಅಂತ ನನಗೆ ಅಸಂಪ್ಷನ್ ಇರುತ್ತೆ. ಉದಾಹರಣೆಗೆ ಒಂದು 200 ಪಾಯಿಂಟ್ ಕೆಳಗಡೆ ಹೋಗ್ಬೋದು ಅಥವಾ ಇನ್ನೂ ಜಾಸ್ತಿ ಹೋಗ್ಬೋದು, 100ರಿಂದ 200, 300 ಎಷ್ಟಾರು ಆಗ್ಬೋದು. ಓಕೆ, ಈ ಥರ ಅಸಂಪ್ಷನ್ ಇದ್ದಾಗ ನಾವು ಡೆಬಿಟ್ ಸ್ಪ್ರೆಡ್ನ ಬೇರೆ ಥರ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದನ್ನು ನೋಡೋಣ. ಇಲ್ಲಿ ನೋಡಿ ನಾನೇನು ಮಾಡಿದ್ದೀನಿ ಅಂದರೆ 17,500 ಪುಟ್ ಬೈ ಮಾಡಿದ್ದೀನಿ, 17,400 ಪುಟ್ನ ಸೆಲ್ ಮಾಡಿದ್ದೀನಿ. ಇದು ಯಾವಾಗ ಅಂದರೆ ನನಗೆ ಮಾರ್ಕೆಟ್ ನಾನು ಹೇಳಿದ ಹಾಗೆ 100ರಿಂದ 200 ಪಾಯಿಂಟು 300 ಪಾಯಿಂಟು ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದಾಗ. ಈಗ ಮಾರ್ಕೆಟ್ ಪ್ರೈಸ್ ಏನು ನಡೀತಾ ಇದೆ, 17,600, 17,599 ಅಂದರೆ 17,600 ಅಂದ್ಕೊಳ್ಳಿ. ನಿಫ್ಟಿ 17,600 ಹತ್ರ ಇದೆ. ಓಕೆ, ಅದರಿಂದ 100 ಪಾಯಿಂಟ್ ದೂರ ಬಂದುಬಿಟ್ಟು ಒಂದು ಪುಟ್ನ ಬೈ ಮಾಡಿದ್ದೀನಿ, ಅದಕ್ಕಿಂತ 100 ಪಾಯಿಂಟ್ ಇನ್ನೂ ಕೆಳಗಡೆ ಬಂದು ಒಂದು ಪುಟ್ನ ಸೆಲ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ ನನಗೆ 1,000, ಆದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ 3,900, ಅಂದರೆ ಆಲ್ಮೋಸ್ಟ್ 1:4 ರೇಷಿಯೋದಲ್ಲಿ ಇದೆ. ಓಕೆ, ಇದು ಯಾವಾಗ ಮಾಡಬೇಕು ಅಂದರೆ ನಿಮಗೆ ಮಾರ್ಕೆಟು ತುಂಬ ಜಾಸ್ತಿ ಮೂಮೆಂಟ್ ಕೊಡುತ್ತೆ ಅಂತ ಗ್ಯಾರಂಟಿ ಇದ್ದಾಗ ಅಥವಾ ನಂಬಿಕೆ ಇದ್ದಾಗ ನೀವು ಇದನ್ನು ಮಾಡ್ಬೋದು. ಓಕೆ, ಇದು ಬಂದುಬಿಟ್ಟು ಎರಡನೇ ವರ್ಷನ್ ಆಫ್ ಡೆಬಿಟ್ ಸ್ಪ್ರೆಡ್ ಆಯಿತು. ಓಕೆ, ಈಗ ಮೂರನೇ ವರ್ಷನಲ್ಲಿ ಏನು ನೋಡೋಣ ಅಂದರೆ, ಉದಾಹರಣೆಗೆ ಮಾರ್ಕೆಟ್ ಅಲ್ಲೇ ಇರ್ಬೋದು ಅಥವಾ ಸ್ವಲ್ಪ ಕೆಳಗಡೆ ಹೋಗ್ಬೋದು. ಈ ಥರ ಅಸಂಪ್ಷನ್ ಇದ್ದಾಗ ಯಾವ ಥರ ಪುಟ್ ಡೆಬಿಟ್ ಸ್ಪ್ರೆಡ್ನ ಕ್ರಿಯೇಟ್ ಮಾಡಬೇಕು ಅಂತ ನೋಡೋಣ. ಇದು ಬಂದುಬಿಟ್ಟು ವರ್ಷನ್ 3. ಈ ವರ್ಷನ್ 3ನಲ್ಲಿ ಏನಿದೆ, ನಮ್ಮ ಅಸಂಪ್ಷನು ಮಾರ್ಕೆಟ್ ಅಲ್ಲೇ ಇರ್ಬೋದು, ಹೋದರೆ ಸ್ವಲ್ಪ ಕೆಳಗಡೆ ಹೋಗ್ಬೋದು. ಓಕೆ, ಈ ಥರ ಇದ್ದಾಗ ನಿಮ್ಮ ಅಸಂಪ್ಷನ್ ಇಲ್ಲಿ ನೋಡಿ, ನಾನೇನು ಮಾಡಿದ್ದೀನಿ, 17,700 ಪುಟ್ ಬೈ ಮಾಡಿದ್ದೀನಿ, ಅಂದರೆ ನಾನು ಇನ್ ದ ಮನಿ ಬೈ ಮಾಡಿದ್ದೀನಿ. ಕರೆಂಟ್ಲಿ ಅಟ್ ದ ಮನಿ ಏನಿದೆ ಮಾರ್ಕೆಟು 17,600. ಓಕೆ, ಅದರಿಂದ 100 ಪಾಯಿಂಟ್ ಒಳಗಡೆ ಹೋಗಿ ಇನ್ ದ ಮನಿ ಬೈ ಮಾಡಿದ್ದೀನಿ. ಓಕೆ, ಸೆಲ್ ಮಾಡಿರೋ ಲೆಗ್ ಇದೆಯಲ್ಲ ಅದು ಬಂದುಬಿಟ್ಟು ಅಟ್ ದ ಮನಿ, ಅಂದರೆ 17,600ನ ಸೆಲ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು, ನಿಮಗೆ ಪೇ ಆಫ್ ಡಯಾಗ್ರಾಮಲ್ಲಿ ನೋಡ್ಬೋದು, ಮಾರ್ಕೆಟು 17,643, ಇದ್ರ ಮೇಲೆ ಇದ್ರ ಕೆಳಗಡೆ ಇದ್ದರೆ ನಿಮಗೆ ಪ್ರಾಫಿಟಲ್ಲೇ ಇರ್ತೀರಾ. ಓಕೆ, ಉದಾಹರಣೆಗೆ ಮಾರ್ಕೆಟ್ ಇಲ್ಲೇ ಎಂಡ್ ಆಯಿತು ಅಂದ್ಕೊಳ್ಳಿ, ಎಲ್ಲಿ ಇವಾಗ ಏನಿದೆ 17,599, ಇಲ್ಲೇ ಎಂಡ್ ಆದ್ರೂ ನಿಮಗೆ 2,000 ಚಿಲ್ಲರೆ ಪ್ರಾಫಿಟ್ ಬರುತ್ತೆ. ಓಕೆ, ಇಲ್ಲಿ ಲಾಸ್ ಬಂದುಬಿಟ್ಟು ಏನಾಗುತ್ತೆ, ಜಾಸ್ತಿ ಇದೆ. ಲಾಸ್ ನೋಡಿ 2,800 ಇದೆ. ಆದರೆ ಇಲ್ಲಿ ಪ್ರಾಬಬಿಲಿಟಿ ಇದೆಯಲ್ಲ, ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಈಸ್ ವೆರಿ ಹೈ. ನೀವು ವಿನ್ ಆದ್ರೂ ಪ್ರಾಫಿಟ್ ಇದೆಯಲ್ಲ, ಪ್ರಾಫಿಟ್ ಸ್ವಲ್ಪ ಕಡಿಮೆ ಇರುತ್ತೆ. ಏನಕ್ಕೆ ಅಂದರೆ ನೋಡಿ, ಮಾರ್ಕೆಟ್ ಇಲ್ಲಿದ್ರೂ ಪ್ರಾಫಿಟ್ ಆಗುತ್ತೆ, ಕೆಳಗಡೆ ಹೋದರೂ ಪ್ರಾಫಿಟ್ ಆಗುತ್ತೆ, ಸ್ವಲ್ಪ 20-30 ಪಾಯಿಂಟ್ ಮೇಲ್ಗಡೆ ಹೋದ್ರೂ ನಿಮಗೆ ಪ್ರಾಫಿಟ್ ಆಗುತ್ತೆ. ನಿಮಗೆ ಲಾಸ್ ಆಗೋದು ಯಾವಾಗ ಅಂದರೆ 17,646 ಕ್ರಾಸ್ ಆದಾಗ ಲಾಸ್ ಆಗುತ್ತೆ. ಆದರೆ ನಮ್ಮ ಅಸಂಪ್ಷನ್ ಇದೆ ಮಾರ್ಕೆಟ್ ಇಲ್ಲೇ ಇರ್ಬೋದು ಇಲ್ಲ ಕೆಳಗಡೆ ಹೋಗ್ಬೋದು. ಸೊ ಹಾಗಿರಬೇಕಾದ್ರೆ ಈ ಥರ ನೀವು ಡೆಬಿಟ್ ಸ್ಪ್ರೆಡ್ನ ಕ್ರಿಯೇಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.